ಹ್ಯಾಪಿ ಮ್ಯಾರೇಜಸ್ ಇಬ್ರು ವ್ಯಕ್ತಿಗಳು ಕನೆಕ್ಟ್ ಆಗಿದ ತಕ್ಷಣ ಆಗುತ್ತೆ ಅನ್ನೋದು ದೊಡ್ಡ ತಪ್ಪು, ದೊಡ್ಡ ಸುಳ್ಳು. ಹ್ಯಾಪಿ ಮ್ಯಾರೇಜಸ್ ಆರ್ ಆಲ್ವೇಸ್ ಕ್ರಿಯೇಟೆಡ್. ಯಾರೇ ಇಬ್ರು ವ್ಯಕ್ತಿಗಳ ಮಧ್ಯ ಕೆಮಿಸ್ಟ್ರಿ ಸೂಪರ್ ಆಗಿರ್ಬೋದು, ಬಟ್ ಬಹಳ ಮುಖ್ಯವಾಗಿ ನಾನು ಕಲ್ತಿರುವಂತಹ ಪಾಠ ಏನಂದ್ರೆ, ಒಬ್ರು ಇನ್ನೊಬ್ರು ಸಹಾಯಕ್ಕಿದ್ರೆ, ಒಬ್ರು ಇನ್ನೊಬ್ರ ಜೊತೆಗಿದ್ರೆ ಯಾವತ್ತಿದ್ರು ಆ ಮ್ಯಾರೇಜ್ ಇಸ್ ಬಿಲ್ಟ್. ಜಗಳಗಳು ಕಾಮನ್, ಎಲ್ಲಾ ಮ್ಯಾರೇಜಸ್ ಅಲ್ಲೂ ಆಗೋದು ಖಂಡಿತವಾಗ್ಲೂ ಹೌದು. ಆದರೆ ಆ ಜಗಳಗಳಿಂದ ನಾವು ಹೆಂಗ್ ಬೆಳಿತೀವಿ, ಆ ಜಗಳದಿಂದ ಆಗಿರೋ ಪ್ರಾಬ್ಲಮ್ ನಾವು ಹೆಂಗ್ ಸಾಲ್ವ್ ಮಾಡ್ತೀವಿ ಅನ್ನೋದು ಬಹಳ ಮುಖ್ಯ. ಈಗ ನಮ್ದೇ ಆದಂತಹ ತಂದೆ ತಾಯಿ, ಅಜ್ಜಿ ತಾತಂದ್ರು, ಎಲ್ಲರಿಗೂ ಪ್ರಾಬ್ಲಮ್ಸ್ ಇದ್ದೇ ಇರುತ್ತೆ. ಆಕ್ಚುಲಿ ನಾವು ಕೂತ್ಕೊಂಡು ಕೆಣಕಿ ಕೇಳಿದ್ರೆ ಎಲ್ಲೋ ಒಂದ್ ಕಡೆ ಜಗಳ ಆಗಿರುತ್ತೆ, ಎಲ್ಲೋ ಒಂದ್ ಕಡೆ ಪ್ರಾಬ್ಲಮ್ ಇರುತ್ತೆ. ಬಟ್ ಜಗಳ ಆಯ್ತು, ಪ್ರಾಬ್ಲಮ್ ಆಯ್ತು ಅಂದಿದ ತಕ್ಷಣ ಒಬ್ರು ಇನ್ನೊಬ್ರನ್ನ ಬಿಟ್ಬಿಡೋ ಸೊಲ್ಯೂಷನ್ ಅಲ್ವೇ ಅಲ್ಲ. ಯಾವತ್ತಿದ್ರು ಒಬ್ರು ಇನ್ನೊಬ್ರ ಜೊತೆಗೆ ಹೆಂಗ್ ಹೊಂದಾಡ್ಕೊಂಡು ಹೋಗ್ತಾರೆ ಅನ್ನೋದೇ ಬಹಳ ಮುಖ್ಯವಾಗಿರುತ್ತೆ. ಅಂಡ್ ತುಂಬಾ ಮುಖ್ಯವಾಗಿ ಏನಂದ್ರೆ, ಹೋಗ್ತಾ ಹೋಗ್ತಾ ಚಾಲೆಂಜಸ್ ಅಂತ ಅನ್ಸುತ್ತೆ. ಫಸ್ಟ್ 1 ಇಯರ್ ಚೆನ್ನಾಗಿರುತ್ತೆ, ಸೆಕೆಂಡ್ ಇಯರ್ ಅಲ್ಲಿ ಪ್ರಾಬ್ಲಮ್ ಶುರು ಆಗುತ್ತೆ, 3ನೇ ವರ್ಷದಲ್ಲಿ ಇನ್ನೂ ದೊಡ್ಡ ಪ್ರಾಬ್ಲಮ್ ಆಗ್ಬೋದು, 4ನೇ ವರ್ಷದಲ್ಲಿ ಇನ್ನೂ ದೊಡ್ಡ ಪ್ರಾಬ್ಲಮ್ ಆಗ್ಬೋದು. ಈಗ ಒಂಥರ ಈಗ ಬಿಸ್ನೆಸ್ ಶುರು ಮಾಡಿದ್ರೆ ಸಮಸ್ಯೆಗಳು ಬರ್ತಾನೆ ಇರುತ್ತಲ್ಲ, ಹಂಗೆ ರಿಲೇಶನ್ಶಿಪ್ಗಳಲ್ಲೂ ಅಷ್ಟೇ ಸಮಸ್ಯೆಗಳು ಬರ್ತಾ ಇರುತ್ತೆ. ಆದ್ರೆ ನಾನ್ ಕಲ್ತಿರೋ ಪಾಠ ಏನಂದ್ರೆ, 4 ವರ್ಷಗಳ ಜಗಳಗಳಿರ್ಬೋದು, ಸಮಸ್ಯೆಗಳಿರ್ಬೋದು, ಆದ್ರೆ ಆ 4 ವರ್ಷಗಳ ಹಿಂದೆ ನಾವು ತಿರುಗಿ ನೋಡಿದ್ರೆ ಎಲ್ಲೋ ಒಂದ್ ಕಡೆ ಆ 4 ವರ್ಷಗಳಲ್ಲಿ ಎಷ್ಟು ಬೆಳೆದಿರ್ತೀರಾ ಅಂತ ಗೊತ್ತಾಗುತ್ತೆ. ಅಂಡ್ ಆ 4 ವರ್ಷ ಎಷ್ಟು ಬ್ಯೂಟಿಫುಲ್ ಆಗಿ ಒಬ್ರು ಇನ್ನೊಬ್ರನ್ನ ಅರ್ಥ ಮಾಡ್ಕೊಂಡಿರೋ ಗೊತ್ತಾಗುತ್ತೆ. ನಾವು ಜರ್ನಿಯಲ್ಲಿ ಇದ್ದಾಗ ನಮ್ಗೆ ಈ ಹಂಪ್ಗಳೆಲ್ಲ ಬಂದಿದ ತಕ್ಷಣ ಅಯ್ಯೋ ಪ್ರಾಬ್ಲಮ್ ಅಂತ ಅನ್ಸುತ್ತೆ. ಬಟ್ ನಾವ್ ಎಷ್ಟು ಮುಂದೆ ಬಂದಿರ್ತೀವಿ ಅಂತ ನೋಡಿದಾಗ ಆವಾಗಲೇ ನಮ್ಗೆ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಸೊ ಹ್ಯಾಪಿ ಮ್ಯಾರೇಜಸ್ ಇಬ್ರು ವ್ಯಕ್ತಿಗಳು ಕನೆಕ್ಟ್ ಆಗಿದ ತಕ್ಷಣ ಆಗುತ್ತೆ ಅನ್ನೋದು ದೊಡ್ಡ ತಪ್ಪು, ದೊಡ್ಡ ಸುಳ್ಳು. ಬಟ್ ಒಬ್ರು ಇನ್ನೊಬ್ರ ಜೊತೆಗೆ ಹೆಂಗ್ ಇರ್ತೀವಿ ಕಷ್ಟಗಳ ಕಾಲದಲ್ಲಿ, ಒಬ್ರು ಇನ್ನೊಬ್ರ ಜೊತೆಗೆ ಹೆಂಗ್ ಅರ್ಥ ಮಾಡ್ಕೋತೀವಿ, ಒಬ್ರು ಇನ್ನೊಬ್ರನ್ನ ಹೆಂಗೆ ಸಪೋರ್ಟ್ ಮಾಡ್ತೀವಿ, ಒಬ್ರು ಇನ್ನೊಬ್ರನ್ನ ಹೆಂಗೆ ಟ್ರೀಟ್ ಮಾಡ್ತೀವಿ ಅನ್ನೋದ್ರ ಮೇಲೆ ಬಹಳ ಮುಖ್ಯವಾಗಿರೋದು ಈ ಹ್ಯಾಪಿ ಮ್ಯಾರೇಜ್ ಅನ್ನೋದು. ಇವತ್ತು ಎಲ್ಲ ಹೇಳ್ತಾರೆ ಡೈವರ್ಸ್ ರೇಟ್ಗಳು ಜಾಸ್ತಿ ಆಗ್ತಿದೆ, ಒಬ್ರು ಇನ್ನೊಬ್ರನ್ನ ಬಿಟ್ಟು ಹೋಗ್ತಿದ್ದಾರೆ ಅಂಡ್ ಆಲ್ ಆಫ್ ದೀಸ್ ಥಿಂಗ್ಸ್. ಕೆಲವೊಂದು ಜೆನ್ಯೂನ್ ರೀಸನ್ಗಳಿರ್ಬೋದು, ಬಟ್ ಕೆಲವು ಸಲ ನಾನ್ ಕೆಲವ್ರನ್ನ ಕೇಳಿದಾಗ ಅವ್ರು ಹೇಳ್ತಾರೆ ಕೂತ್ಕೊಂಡು ಮಾತಾಡಿದ್ರೆ ಸಾಲ್ವ್ ಆಗಿರೋದು ಅಂತ. ಆ ಟೈಮಲ್ಲಿ ದೊಡ್ಡ ಪ್ರಾಬ್ಲಮ್ ಅಂತ ಅನ್ಸುತ್ತೆ, ಬಟ್ ಟೈಮ್ ಹೋಗ್ತಿದ್ದಂಗೆ ಅದು ಒಂದು ಚಿಕ್ಕ ಪ್ರಾಬ್ಲಮ್ ಆಗಿ ಕಾಣಿಸುತ್ತೆ. ಸೊ ಮ್ಯಾರೇಜಸ್ಗಳಲ್ಲೂ ಅಷ್ಟೇ, ಕೂತ್ಕೊಂಡು ನಮ್ಮ ಯಾವುದೇ ಆದಂತಹ ಚಾಲೆಂಜಸ್, ಸಮಸ್ಯೆಗಳಿಗೆ ನಾವು ಕೂತ್ಕೊಂಡು ಪರಿಹಾರಗಳನ್ನ ಹುಡುಕಿದ್ರೆ ಖಂಡಿತವಾಗ್ಲೂ ಮ್ಯಾರೇಜ್ ವಿಲ್ ಬಿ ಒನ್ ಆಫ್ ದ ಬೆಸ್ಟ್ ಥಿಂಗ್ಸ್ ದಟ್ ಹಸ್ ಹ್ಯಾಪನ್ ಟು ಯು. ಸೊ ಹ್ಯಾಪಿ ಮ್ಯಾರೇಜಸ್ ಇಸ್ ಆಲ್ವೇಸ್ ಕ್ರಿಯೇಟೆಡ್ ಅಂಡ್ ಇಟ್ ಡಸ್ ನಾಟ್ ಹ್ಯಾಪನ್ ಆಟೋಮ್ಯಾಟಿಕಲಿ. ಇದಕ್ಕೆ ಸಿಂಪಲ್ ಎಕ್ಸಾಂಪಲ್ ನಿಮ್ಮದೇ ಆದಂತಹ ತಂದೆ ತಾಯಿ ಅಥವಾ ಅಜ್ಜಿ ತಾತಂದ್ರಾಗಿರ್ಬೋದು. ಸುಮ್ಮನೆ ಒಂದ್ ದಿವಸ ಕೂತ್ಕೊಂಡು ಹೋಗಿ ಕೇಳಕ್ಕೆ, ಯಾವತ್ತು ಹೆಂಗ್ ಜಗಳ ಆಡಿದ್ರಿ, ಹೆಂಗ್ ರಿಸಾಲ್ವ್ ಮಾಡ್ಕೊಂಡ್ರಿ, ಹೆಂಗ್ ಸಾಲ್ವ್ ಮಾಡ್ಕೊಂಡ್ರಿ, ಇವತ್ತು ಹೆಂಗಿದ್ದೀರಾ, ಇವತ್ತು ಹೆಂಗ್ ಅನ್ಸುತ್ತೆ ಅಂತ ನಿಮಗೆ ಖಂಡಿತವಾಗ್ಲೂ ಗೊತ್ತಾಗುತ್ತೆ ದಟ್ ಹ್ಯಾಪಿ ಮ್ಯಾರೇಜಸ್ ಆರ್ ಆಲ್ವೇಸ್ ಕ್ರಿಯೇಟೆಡ್ ಅಂತ.